ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೆಪ್ಟೆಂಬರಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೊ ಅದು ಏನು ಅಂತಂದರೆ, ನಿಫ್ಟಿ ಎಕ್ಸ್ಪೈರಿ ಗುರುವಾರ ಇರೋದು. ಎವ್ರಿ ವೀಕ್ ನಾವು ಗುರುವಾರದ ದಿನ ನಿಫ್ಟಿ ಎಕ್ಸ್ಪೈರಿನ ನೋಡ್ತಾ ಇದ್ವಿ. ಅದು ಇನ್ನು ಮುಂದೆ ಗುರುವಾರ ಇರಲ್ಲ, ಅದು ಮಂಗಳವಾರದ ದಿನ ಇರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಎದಕ್ಕೆ ಈ ಎಕ್ಸ್ಪೈರಿನ ಗುರುವಾರದಿಂದ ಮಂಗಳವಾರಕ್ಕೆ NSE ತೊಗೊಂಡು ಬರ್ತಾ ಇದೆ ಅಂತಂದರೆ, ಲಿಕ್ವಿಡಿಟಿ ಸಲುವಾಗಿ. ಸೊ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಆಲ್ರೆಡಿ ಮುಂಚೆ ಓನ್ಲಿ NSE ಕಡೆಯಿಂದ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ ಎಕ್ಸ್ಪೈರಿ ಮಾತ್ರನೇ ಇತ್ತು. ಅದಾದಮೇಲೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ ಕೂಡ ಮಾರ್ಕೆಟಲ್ಲಿ ಬಂತು. ಸೊ ಅದಾದಮೇಲೆ BSE ಕಡೆಯಿಂದ ಕೂಡ ವೀಕ್ಲಿ ಎಕ್ಸ್ಪೈರಿ ಶುರು ಆಯಿತು. ಅಲ್ಲಿಂದ ಸೆನ್ಸೆಕ್ಸ್ ಅದ್ರ ಜೊತೆಗೆ ಬ್ಯಾಂಕ್ ಎಕ್ಸ್ಪೈರಿ ಕೂಡ ಶುರು ಆದವು. ಅದಾದಮೇಲೆ 2024 ಸೆಬಿ ಕಡೆಯಿಂದ ಇಲ್ಲಿ ರಿಟೇಲ್ ಟ್ರೇಡರ್ಸು ತುಂಬ ಎಕ್ಸ್ಪೈರಿಗಳಿಂದ ಲಾಸ್ ಆಗ್ತಿದ್ದಾರೆ ಅಂತ, ಆದಷ್ಟು ಎಕ್ಸ್ಪೈರಿಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ಮೇಲೆ ಈಗ ಆಗಸ್ಟ್ ಕೊನೆಯವರೆಗೂ ಮಂಗಳವಾರದ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರ್ತಾಯಿತ್ತು ಹಾಗೂ ನಿಫ್ಟಿ ಎಕ್ಸ್ಪೈರಿ ಗುರುವಾರ ಇರ್ತಾಯಿತ್ತು. ಇನ್ನು ಗುರುವಾರದ ದಿನ ಲಿಕ್ವಿಡಿಟಿ ಹಾಗೂ ವಾಲ್ಯೂಮ್ ಕಡಿಮೆ ಆಗೋದಕ್ಕಾಗಿ NSE ತನ್ನ ಎಕ್ಸ್ಪೈರಿನ ಮಂಗಳವಾರ ತೊಗೊಂಡು ಬರೋಕ್ಕೆ ಪರ್ಮಿಷನ್ ಕೇಳಿತ್ತು. ಸೊ ಅದು ಅಪ್ರೂವ್ ಬಂದಮೇಲೆ ಈಗ ಸೆಪ್ಟೆಂಬರಿಂದ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ದಿನ ಬರ್ತಾ ಇದೆ ಹಾಗೂ ಸೆನ್ಸೆಕ್ಸ್ ಎಕ್ಸ್ಪೈರಿ ಇನ್ನು ಮುಂದೆ ಸೆಪ್ಟೆಂಬರ್ 2025ರಿಂದ ಗುರುವಾರ ಇರೋದಿದೆ. ಇನ್ನು ನಿಫ್ಟಿ ಎಕ್ಸ್ಪೈರಿ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಚುಲಿ ಗುರುವಾರ ದಿನ ಹೈ ವಾಲಟಿಲಿಟಿ, ಹೈ ವಾಲ್ಯೂಮು ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ವಿ. ಕಂಪ್ಯಾರಿಟಿವ್ಲಿ ಈಗ ಕಳೆದ 3-4 ಮಂತ್ಸ್ ಬಿಟ್ಟರೆ ಅದಕ್ಕಿಂತ ಮುಂಚೆ ಗುರುವಾರ ಅಂತಂದರೆ ಹೈ ಎಕ್ಸ್ಪೈರಿ ಇರ್ತಾಯಿತ್ತು ಹಾಗೂ ವಾಲಟಿಲಿಟಿ ಕೂಡ ಇರ್ತಾಯಿತ್ತು. ಈ ಹಿಂದೆ ನಿಫ್ಟಿನಲ್ಲಿ ವೀಕ್ಲಿ ಎಕ್ಸ್ಪೈರಿಗೆ ಪ್ಲ್ಯಾನ್ ಮಾಡೋರು 4 ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ರು, ಈವನ್ ಆಪ್ಷನ್ ಸೆಲ್ಲರ್ಸ್ ಆಗಲಿ ಆಪ್ಷನ್ ಬೈಯರ್ಸ್ ಆಗಲಿ. ಆದರೆ ಇಲ್ಲಿ ಹೆಚ್ಚಿನ ಬೆನಿಫಿಟ್ಟು ಆಪ್ಷನ್ ಸೆಲ್ಲರ್ಸ್ಗೆ ಆಗ್ತಾಯಿತ್ತು ಪ್ರೀಮಿಯಂ ಡಿಕೆಯಿಂದ. ಸೊ ಅದು ಸೋಮವಾರದಿಂದ ಗುರುವಾರದವರೆಗೆ ಇರ್ತಾಯಿತ್ತು. ಈಗ ಈ ಚೇಂಜಸ್ಸು ಏನು ಬರ್ತಾ ಇದೆ ಮಂಗಳವಾರ ದಿನ ಎಕ್ಸ್ಪೈರಿ, ಅದರಿಂದ ವೀಕ್ಲಿನಲ್ಲಿ ಸೋಮವಾರ ಹಾಗೂ ಮಂಗಳವಾರ ದಿನವೇ ಮ್ಯಾಕ್ಸಿಮಮ್ಮು ಪ್ರೀಮಿಯಮ್ಮು ಡಿಕೆ ಆಗೋ ಚಾನ್ಸಸ್ ಇನ್ನು ಮುಂದೆ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಇದ್ರ ಬೆನಿಫಿಟ್ನ ಮೋಸ್ಟ್ ಆಫ್ ದಿ ಆಪ್ಷನ್ ರೈಟರ್ಸು ಅಥವಾ ಸ್ಟ್ರಾಟಜಿ ಮಾಡಿ ಟ್ರೇಡ್ ಮಾಡೋರು, ಲೈಕ್ ಐರನ್ ಕಾಂಡರು, ಸ್ಟ್ರ್ಯಾಂಗಲ್ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಟ್ರೇಡ್ ಮಾಡೋರಿಗೆ ಇದರಿಂದ ಬೆನಿಫಿಟ್ ಆಗೋ ಚಾನ್ಸಸ್ಸು ಹೆಚ್ಚಾಗಿದೆ. ಇನ್ನು ಮುಂದೆ ನಿಫ್ಟಿ ಎಕ್ಸ್ಪೈರಿ ಬಂದು ಮಂಗಳವಾರದ ದಿನ ಆಗೋದಿದೆ. ಮೋಸ್ಟ್ ಆಫ್ ದಿ ಆಲ್ಗೋ ಟ್ರೇಡ್ಸು, ಸ್ಟ್ರಾಟಜೀಸು ಚೇಂಜ್ ಆಗಬೇಕಾಗತ್ತೆ. ಸೊ ಅಲ್ಲಿವರೆಗೆ ಮಾರ್ಕೆಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟಮ್ಗಳು ನಾವು ಸೆಪ್ಟೆಂಬರ್ ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ಭಾಳ ಕೇರ್ಫುಲ್ಲಾಗಿ ನಮ್ಮ ರಿಸ್ಕಿಗೆ ಅನುಗುಣವಾಗಿ ಪೊಸಿಷನ್ಸ್ಗಳನ್ನ ಟ್ರೇಡ್ಗಳನ್ನ ಮಾಡಬೇಕಾಗತ್ತೆ. ಇನ್ನು ನಿಫ್ಟಿ ಎಕ್ಸ್ಪೈರಿ ಗುರುವಾರದಿಂದ ಮಂಗಳವಾರ ಬರ್ತಿರೋದು ಎಷ್ಟು ಸರಿ ಅನಿಸುತ್ತೆ ಅಂತ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಕೊಡ್ತಿರೋ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ರೀತಿಯ ರೆಗ್ಯುಲರ್ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.